ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಕ್ವೀನ್ಸ್ ಗ್ಯಾಂಬಿಟ್ ಡಿಕ್ಲೈನ್ಡ್ ಈ ಒಂದು ವೇರಿಯೇಷನ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಯಾವ ರೀತಿಯಾದ ಕೆಲವೊಂದು ಟ್ರ್ಯಾಪ್ಸ್ ಇದೆ ಮತ್ತು ಯಾವೆಲ್ಲ ಒಂದು ಮುಖ್ಯ ಅಂಶಗಳ ಕಡೆಗೆ ನಾವು ಗಮನ ಹರಿಸಬೇಕು ಅದನ್ನು ತಿಳ್ಕೊಳ್ಳೋಣ. ಈ ಒಂದು ಮೊದಲನೇ ಉದಾಹರಣೆಯಿಂದ ಶುರು ಮಾಡೋಣ. ನೋಡಿ, ಮೊದಲಿಗೆ D4, D5, C4, C6, Knight C3, E5. ನೋಡಿ, ಈಗ ಅವರಿಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು, ಇದನ್ನು ಅವ್ರು ಮಾಡಲಿಲ್ಲ. ಸೊ ಹಾಗಾಗಿ ಇದು ಕ್ವೀನ್ಸ್ ಗ್ಯಾಂಬಿಟ್ ಡಿಕ್ಲೈನ್ಡ್ ವೇರಿಯೇಷನಲ್ಲಿ ಬರುತ್ತೆ. ಈಗ ಅವ್ರು ಮಾಡಲಿಲ್ಲ, ಆದರೆ ವೈಟ್ ಕಡೆಯಿಂದನೇ D takes E5, D4 ಅವರು ಈ ಒಂದು ಸೆಂಟರ್ ಪಾನ್ನ ಪುಷ್ ಮಾಡಿ ಈ ಒಂದು ನೈಟ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. Knight E4, ಬಿಷಪ್ B4 ಚೆಕ್. ಸ್ನೇಹಿತರೆ ನೋಡಿ, ಈ ಒಂದು ಡಯಾಗ್ನಲ್ ಇದೆ, ಇದೊಂದು ಮತ್ತು ಈ ಒಂದು ಡಯಾಗ್ನಲ್, ಇದೆರಡನ್ನ ನಾವು ತುಂಬ ಸತತವಾಗಿ ಗಮನಿಸ್ತಾನೆ ಇರಬೇಕಾಗತ್ತೆ ಕಿಂಗ್ ಕ್ಯಾಸ್ಲಿಂಗ್ ಆಗೋವರೆಗೂ. ಈ ಒಂದು ಕ್ವೀನ್ಸ್ ಗ್ಯಾಂಬಿಟ್ ಡಿಕ್ಲೈನ್ಡ್ ಇರ್ಬೋದು, ಅಕ್ಸೆಪ್ಟೆಡ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಡಿಕ್ಲೈನ್ಡಲ್ಲಿ. ಏನಕ್ಕೆ ಅಂದರೆ ನೋಡಿ, ಇಲ್ಲಿರೋ ಒಂದು ಬಿಷಪ್ ಏನಿದೆ ಇದು ಯಾವಾಗ ಬೇಕಾದರೂ ಇಲ್ಲಿಗೆ ಬರೋದು ಜಸ್ಟ್ ಒನ್ ಮೂವಲ್ಲಿ ಬರ್ಬೋದು. ಮತ್ತು ಇಲ್ಲಿ ಇರಬೇಕಾಗಿದ್ದಂಥ ಒಂದು ಪ್ರೊಟೆಕ್ಷನ್ಸ್, ಈ ಒಂದು ಪಾನ್ ಏನಿದೆ ಇದು ಮೂವ್ ಆಗೋಗಿದೆ, ಇಲ್ಲಿರೋ ಪಾನು ಕೂಡ ಮೂವ್ ಆಗೋಗಿರುತ್ತೆ. ಸೊ ಇಲ್ಲಿ ಯಾವುದೇ ಪಾನ್ ಪ್ರೊಟೆಕ್ಷನ್ ಇರೋದಿಲ್ಲ. ಇಲ್ಲೇನಿದ್ರು ಒಂದು ನೈಟ್ ಏನಾದರೂ B1 ಇದ್ದರೆ ಅದು ಬೇಕಾದರೆ ಈ D2ಗೆ ಬಂದು ಪ್ರೊಟೆಕ್ಟ್ ಮಾಡ್ಬೋದು ಬಿಷಪ್ಪಿಂದ ಕಿಂಗ್ನ, ಅಥವಾ ಇಲ್ಲಿರೋ ಒಂದು ಬಿಷಪ್ C1 ಬಿಷಪ್ ಬಂದು D2ಗೆ ಬಂದು ಪ್ರೊಟೆಕ್ಟ್ ಮಾಡ್ಬೋದು, ಅಥವಾ ಫೈನಲ್ ಇದಂದರೆ ಕ್ವೀನ್ ಬರ್ಬೋದು ಅಷ್ಟೇ. ಸೊ ಇಲ್ಲಿ ಯಾವುದೇ ಪಾನ್ ಸಪೋರ್ಟ್ ಇರೋದಿಲ್ಲ. ಸೊ ಇದನ್ನು ನಾವು ಗಮನಿಸ್ತಾನೆ ಇರಬೇಕಾಗತ್ತೆ. ನೋಡಿ, ಈ ಗೇಮಲ್ಲಿ ಏನಾಯಿತು, ನೆಕ್ಸ್ಟು ಬಿಷಪ್ D2 ಇವರೊಂದು ಬಿಷಪ್ಪಿಂದ ಪ್ರೊಟೆಕ್ಟ್ ಮಾಡಿಕೊಂಡ್ರು. ಬಿಷಪ್ ಟೇಕ್ಸ್ ಬಿಷಪ್ ಮತ್ತು ಕ್ವೀನ್ ಟೇಕ್ಸ್ ಬಿಷಪ್. ಈಗೇನು ಮಾಡಿದ್ರು, ನೆಕ್ಸ್ಟು ಬಿಷಪ್ಪಿಂದ F5 ಈ ಒಂದು ನೈಟ್ ಮೇಲೆ ಅಟ್ಯಾಕ್ ಮಾಡೋ ಒಂದು ಆಲೋಚನೆ. ನೋಡಿ, ಇಲ್ಲಿ ಒಂದು ಬೆಸ್ಟ್ ಮೂವ್ ಇದೆ, ಅದನ್ನು ಇವರು ಡಾರ್ಕ್ ಸೈಡ್ ಅವರು ಅಬ್ಸರ್ವ್ ಮಾಡಲಿಲ್ಲ. ಬೆಸ್ಟ್ ಮೂವ್ ಬಂದು ನೈಟ್ D6 ಚೆಕ್. ನೋಡಿ, ಇಲ್ಲಿ ಚೆಕ್ ಆಯಿತು, ಅದ್ರ ಜೊತೆಗೆ ಫೋರ್ಕು ಕೂಡ ಆಗಿದೆ. ನೋಡಿ ಸ್ನೇಹಿತರೆ, ಯಾವಾಗಲೇ ಆದರೂ ಕೂಡ ನಾವು ನಮ್ಮ ಆಪೋನೆಂಟ್ ಕಡೆಯಿಂದ ನಮ್ಮ ಕಿಂಗ್ಗೆ ಹೇಗೆಲ್ಲ ಚೆಕ್ ಕೊಡೋ ಒಂದು ಸಾಧ್ಯತೆ ಇದೆ ಅದನ್ನು ನಾವು ಸತತವಾಗಿ ಗಮನಿಸ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ಈ ರೀತಿಯಾದಂಥ ಒಂದು ವಿರೋಧಾಭಾಸನ ನಾವು ಎದುರಿಸ್ಬೇಕಾಗತ್ತೆ. ಈಗ ಇರೆಸ್ಪೆಕ್ಟಿವ್ ಅವರು ಯಾವುದೇ ಒಂದು ಮೂವ್ ಇಟ್ಟರೂ ಕೂಡ ಇಲ್ಲಿ ಕಿಂಗ್ F8 ತಗೊಂಡಿದ್ದಾರೆ, ನೈಟ್ ಟೇಕ್ಸ್ ಬಿಷಪ್. ನೋಡಿ, ಈಗ ಒಂದು ಬಿಷಪ್ನ ಕಳ್ಕೊಂಡು ಹಾಗಾಯಿತು ಡಾರ್ಕ್ ಸೈಡ್ ಅವರು. ಈಗ ಮುಂದಿನ ಉದಾಹರಣೆ. ಮೊದಲಿಗೆ D4, D5, C4, E5, E3 ಈ ಒಂದು ಫಾರ್ಮೇಷನ್ನ ಚೆನ್ನಾಗಿ ತೊಗೊಂಬರ್ತಾ ಇದ್ದಾರೆ. ಆದರೆ ಈ ಟೇಕ್ಸ್ D4, ಈ ಟೇಕ್ಸ್ D4, ನೈಟ್ F6, ಬಿಷಪ್ G5, ಬಿಷಪ್ E6, C takes D5, bishop takes D5, knight C3, knight C6, knight takes D5. ನೋಡಿ, ಈಗ ಇವರು ಈ ಒಂದು ನೈಟ್ನ ಮೂವ್ ಮಾಡದೆ ಹೋಗಿದ್ರೇನು ಈ ಒಂದು ಡಯಾಗ್ನಲ್ಗೆ ಪ್ರೊಟೆಕ್ಷನ್ ಆಗಿ ಇರ್ಬೋದಾಗಿತ್ತು. ನೋಡಿ, ಈಗ ಇದು ಎಕ್ಸ್ಚೇಂಜ್ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಈ ನೈಟ್ನ ಇವರೇನು ಅಂದ್ಕೊಂಡಿದ್ದಾರೆ,
ಇಲ್ಲಿಂದ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಹೌದು, ಆದರೆ ಕ್ವೀನಿಂದ ಅಂತೂ ಕ್ಯಾಪ್ಚರ್ ಮಾಡಲೇಬೋದು. ಅವರು ಅದನ್ನೇ ಮಾಡಿದ್ರು. ಕ್ವೀನ್ ಟೆಕ್ಸ್ D5, ಬಿಷಪ್ ಟೆಕ್ಸ್ F6. ಇಲ್ಲೂ ಅಷ್ಟೇ. ಈಗ ನೋಡಿ, ಇಲ್ಲೂ ಒಂದು ಎಕ್ಸ್ಚೇಂಜ್ ಆಯಿತು, ಇಲ್ಲೂ ಒಂದು ಎಕ್ಸ್ಚೇಂಜ್ ಆಯಿತು. ವೈಟವ್ರಿಗೇನು ಲಾಸ್ ಆಗ್ತಾ ಇಲ್ಲ, ಆದರೆ ಈಗ ಇಲ್ಲಿ ಒಂದು ಪಾನ್ ಸ್ಟ್ರಕ್ಚರ್ ಡಿಸ್ಟರ್ಬ್ ಆಗ್ಬೋದು, ಹಾಗೇ ಆಗುತ್ತೆ ಅಂದ್ಕೊಂಡು ಅವ್ರು ಇದು ತಗೊಂಡಿದ್ದಾರೆ. ಆದರೆ ಈ ಒಂದು ಡಯಾಗ್ನಲ್ ಬಗ್ಗೆ ಸ್ವಲ್ಪ ಮರ್ತಿದ್ದಾರೆ ಅನಿಸುತ್ತೆ. ಆದರೆ ಇವರು ಬಿಷಪ್ನ ಕ್ಯಾಪ್ಚರ್ ಮಾಡೋ ಬದಲು ಸ್ಟ್ರೈಟಾಗಿ ಬಿಷಪ್ B4 ಚೆಕ್, ಕಿಂಗ್ E2. ಇಲ್ಲಿ ಯೋಚನೆ ಮಾಡಿ ಬೆಸ್ಟ್ ಮೂವ್ ಯಾವುದು ಅಂತ. ಬಿಷಪ್ನ ಕ್ಯಾಪ್ಚರ್ ಮಾಡೋದಾ ಅಥವಾ ಇನ್ಯಾವುದಾದ್ರೂ ಇದೆಯಾ? ಹೌದು, E4 ಚೆಕ್ ಮೇಟ್ ಇಸ್ ದ ಬೆಸ್ಟ್ ಮೂವ್. ಈಗ ನಾವು ಮುಂದಿನ ಉದಾಹರಣೆ ಕಡೆ ಮುಂದೆ ಹೋಗೋಣ. D4, D5, C4, E6, knight C3, knight F6, ಬಿಷಪ್ G5, H6, ಬಿಷಪ್ ಮೇಲೆ ಅಟ್ಯಾಕ್ ಆಗಿದೆ. ಬಿಷಪ್ H4, G5, ಬಿಷಪ್ G3, ಬಿಷಪ್ E7, knight B5, ಕ್ಯಾಸ್ಲಿಂಗ್ ಆನ್ ಕಿಂಗ್ ಸೈಡ್. ನೋಡಿ, ಅವರು ಒಂದು ಕಿಂಗ್ನ ನೀಟಾಗಿ ಸೇಫ್ ಮಾಡಿಕೊಂಡ್ರು. ನೋಡಿ, ಇಲ್ಲಿ ಮೊದಲನೇ ಆಟ ಶುರು ಮಾಡೋದು ವೈಟು, ಆದರೆ ಬ್ಲ್ಯಾಕ್ ಅವ್ರು ಫಸ್ಟು ಕ್ಯಾಸ್ಲಿಂಗ್ ಮಾಡಿಕೊಂಡ್ರು. ಮತ್ತು ಲೈಟ್ ಸೈಡ್ ಕಡೆ ನೋಡಿ, ಇನ್ನೂ ಕ್ಯಾಸ್ಲಿಂಗ್ ಏನು ಪ್ರಿಪೇರೇ ಆಗಿಲ್ಲ ಇವರು. ನೈಟ್ ಟೆಕ್ಸ್ C7. ನೋಡಿ, ಇಲ್ಲಿ ಇವರ ಒಂದು ಪ್ಲ್ಯಾನಿಂಗ್ ಏನಿದೆ ಅಂದರೆ, ಈ ಒಂದು ಸ್ಕ್ವೇರ್ ಏನಿದೆ, ಈ ಒಂದು C7, ಇದನ್ನು ಈ ಬಿಷಪ್ ಹೇಗೂ ಕಂಟ್ರೋಲ್ ಮಾಡ್ತಾ ಇದೆ. ಸೊ ನಮ್ಮ ನೈಟ್ ಇಲ್ಲಿ ಹೋದರೆ ಈ ಒಂದು ರೂಕ್ನ ನಾವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು ಅನ್ನೋ ಒಂದು ಆಲೋಚನೆಯಿಂದ ಅಗೈನ್ ಬಿಷಪ್ B4 ಚೆಕ್, ಕ್ವೀನ್ D2. ಅದೊಂದೇ ಅವ್ರಿಗೆ ಇದ್ದಂಥ ಒಂದು ಆಯ್ಕೆ. ನೋಡಿ, ಈಗ ಇಲ್ಲಿ ಅಡ್ಡ ಬರ್ಬೋದಾಗಿದ್ದಂಥ ಪಾನ್ಗಳು ಮೂವ್ ಆಗಿದೆ, ಎರಡು ಕೂಡ. ಇನ್ನೊಂದು ಆಪ್ಷನ್ನು ನೈಟು ಹೋಗಿ C7 ಅದಿದ್ರೆ ಈಗ ಬರ್ಬೋದಾಗಿತ್ತು. ಬಿಷಪ್ C1 ಇರಬೇಕಾಗಿರೋದು G3 ಹಾಗಾಗಿ ಕ್ವೀನೇ ಬರಬೇಕಾಯಿತು. ಆದರೂ ಕೂಡ ಅವರು ನೆಕ್ಸ್ಟ್ ಮೂವಲ್ಲಿ ಕ್ಯಾಪ್ಚರ್ ಮಾಡಿದ್ಮೇಲೆ ಇಲ್ಲಿ ಇವರು ಕಿಂಗು ಇದನ್ನು ರೀಕ್ಯಾಪ್ಚರ್ ಮಾಡಿದಾಗ ಈ ಒಂದು ಕ್ಯಾಸ್ಲಿಂಗ್ ಮಾಡೋ ಒಂದು ಅವಕಾಶನೂ ಕೂಡ ಕಳ್ಕೋಬೇಕಾಗತ್ತೆ. ಈಗ ಮುಂದಿನ ಉದಾಹರಣೆ. ಮೊದಲಿಗೆ D4, D5, C4, E6, ಬಿಷಪ್ F4, C5, ನೈಟ್ C3, C ಟೆಕ್ಸ್ D4, ಬಿಷಪ್ ಟೆಕ್ಸ್ D8. ನೋಡಿ ಸ್ನೇಹಿತರೆ, ಇಲ್ಲಿ ಇದು ಒಂದು ಜಸ್ಟ್ ಒಂದು ಎಕ್ಸ್ಚೇಂಜ್ ಆಗ್ತಾ ಇತ್ತು ಅಷ್ಟೇ. ಏನೊಂದು ನೈಟ್ನ ಕ್ಯಾಪ್ಚರ್ ಮಾಡಿದ್ರು, ಇವರು ರೂಕಿಂದ ಬಿಷಪ್ನ ಕ್ಯಾಪ್ಚರ್ ಮಾಡ್ತಾರೆ. ಯಾವುದೇ ಒಂದು ಟೆಕ್ಟಿಕಲ್ ಅಡ್ವಾಂಟೇಜ್ ಇದರಿಂದ ಬರೋದಿಲ್ಲ. ಸೊ ಇಲ್ಲಿ ಇನ್ನೊಂದು ಒಳ್ಳೆ ಮೂವ್ ಇತ್ತು, ಯಾವುದು ಥಿಂಕ್ ಮಾಡಿ ನೋಡೋಣ. ಎಸ್, ಇಟ್ ಈಸ್ ಕ್ವೀನ್ ಟೆಕ್ಸ್ D4. ಆವಾಗ ಇಲ್ಲಿ ಸೆಂಟ್ರಲ್ಲಿ ಒಂದು ಒಳ್ಳೆಯ ಒಂದು ಪ್ರೆಸೆನ್ಸ್ ಇರ್ತಾ ಇತ್ತು. ನೋಡಿ, ಬಿಷಪ್ಪು F4 ಈ ಡಯಾಗ್ನಲ್ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತು ಇಲ್ಲಿ ಈ ಒಂದು ಪಾನ್ ಈ D5 ಮೇಲೆ ನೈಟಿಂದನೂ ಕಂಟ್ರೋಲ್ ಇದೆ, ಪಾನಿಂದ ಕಂಟ್ರೋಲ್ ಇದೆ. ಕ್ವೀನ್ ಇಲ್ಲಿದ್ದರೆ ಈ ಕ್ವೀನಿಂದನೂ ಕಂಟ್ರೋಲ್ ಇರ್ತಾ ಇತ್ತು. ಆದರೆ ಇಲ್ಲಿ ಇವರು ಈ ಒಂದು ನಡೆನ ತಗೊಂಡ್ರು, ಬಿಷಪ್ D8. ಈಗ ಡಿ ಟೆಕ್ಸ್ C3. ಇವರೇನು ಮಾಡಿದ್ರು, ಈ ಒಂದು ನಡೆನ ನಡೀಲಿಲ್ಲ, ಈ ಪಾನಿಂದ ಪಾನ್ನ ಕ್ಯಾಪ್ಚರ್ ಮಾಡಿ ಪುಷ್ ಮಾಡ್ತಾ ಇದ್ದಾರೆ. ಬಿಷಪ್ E5, C ಟೆಕ್ಸ್ B2, ಬಿಷಪ್ ಟೆಕ್ಸ್ B2. ನೋಡಿ, ಇಲ್ಲಿಗೆ ಇವರೇನು ಅನ್ಕೋತಾ ಇದ್ದಾರೆ, ಈಗ ಎಲ್ಲ ಸ್ವಲ್ಪ ಆಯಿತು ಅಂತ. ಆದರೆ ಈ ಬಿಷಪ್ B4 ಚೆಕ್, ಇದಕ್ಕೆ ಇವರು ಯಾವ ರೀತಿ ಆನ್ಸರ್ ಮಾಡ್ಬೋದು?
ಇಲ್ಲಿ ಮೊದಲನೇ ಒಂದು ಆಯ್ಕೆ ಬಿಷಪ್ನ C4ಗೆ ಇಡ್ಬೋದು. C4 ಇಟ್ಟರೂ ಕೂಡ ಇವರು ಈಸಿಯಾಗಿ ಬಿಷಪ್ಪಿಂದ ಕ್ಯಾಪ್ಚರ್ ಮಾಡ್ತಾರೆ. ಮತ್ತು ಇಲ್ಲೂ ಕೂಡ ಒಂದು 4 ಇರುತ್ತೆ, ರೂಕ್ ಮೇನ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು, ಚೆಕ್ಕು ಕೂಡ ಆಯಿತು. ಆದರೂ ಕೂಡ ಇವರು ಇಲ್ಲಿ ಚೆಕ್ಕಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇದೊಂದು ಬಿಟ್ಟು ಇನ್ಯಾವುದು ಓಪನ್ ಇಲ್ಲವೇ ಇಲ್ಲ, ಎಲ್ಲ ಆಕ್ಯುಪೈ ಆಗಿದೆ. ಸೊ ಇವರು ಕ್ವೀನ್ನ ಮುಂದೆ ತರಲೇಬೇಕಾಗತ್ತೆ. ನೆಕ್ಸ್ಟು ಇವರು ಬಿಷಪ್ಪಿಂದ ಕ್ವೀನ್ನ ಕ್ಯಾಪ್ಚರ್ ಮಾಡಿ ಚೆಕ್ ಕೊಡ್ತಾರೆ. ಆಗ ಇವರು ಅಗೇನ್ ಕಿಂಗಿಂದ ಅದನ್ನು ರೀಕ್ಯಾಪ್ಚರ್ ಮಾಡಿದಾಗ ಕ್ಯಾಸ್ಲಿಂಗ್ ಅವಕಾಶ ಕೂಡ ಕಳ್ಕೊತಾರೆ. ಧನ್ಯವಾದಗಳು.